ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಅಸ್ಲಾಂ ಅಂತ. ಇವತ್ತಿನ ವಿಡಿಯೋ ಏನು ಅಂತಂದರೆ, ನಿಮಗೆ ಟಿ ವಿ ಎಸ್ ರೈಡರ್ ಆಗಲಿ, ಟಿ ವಿ ಎಸ್ ಜುಪಿಟರ್ ಆಗಲಿ, ಟಿ ವಿ ಎಸ್ ಜುಪಿಟರ್ 125 ಆಗಲಿ, ಇದರಲ್ಲಿ ಇಂಟೆಲಿಗೋ ಸಿಸ್ಟಮ್ ಅಂತ ಬಿಟ್ಟಿದ್ದಾರೆ. ಕೆಲವು ಜನರಿಗೆ ಯಾರಿಗೂ ಗೊತ್ತಿಲ್ಲ ಅದು ಏನು, ಅದು ಹೆಂಗೆ ವರ್ಕ್ ಆಗುತ್ತೆ, ಏನು ಯೂಸ್ ಆಗುತ್ತೆ, ಯಾರಿಗೂ ಗೊತ್ತಿಲ್ಲ. ಅದೇನೇನು ಯೂಸ್ ಆಗುತ್ತೆ ಅಂತಂದರೆ, ಸಪೋಸ್ ನೀವು ಟ್ರಾಫಿಕಲ್ಲಿ ನಿಂತ್ಕೊಂಡಾಗ ಅದು ಆಟೋಮೆಟಿಕ್ ಗಾಡಿ ಆಫ್ ಆಗುತ್ತೆ. ಅದು ಪೆಟ್ರೋಲ್ ಕನ್ಸ್ಯೂಮ್ ಆಗೋದನ್ನ ಉಳಿಸುತ್ತೆ. ಆಮೇಲೆ ಪರ್ಫಾರ್ಮೆನ್ಸ್ ನಿಮಗೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅದು ಟಿ ವಿ ಎಸ್ ಮೋಟಾರ್ ಕಂಪ್ನಿಯಿಂದ ಫ್ಯೂಚರ್ನ ಆ್ಯಡ್ ಮಾಡಿದ್ದಾರೆ. ಅದು ಹೆಂಗೆ ವರ್ಕ್ ಆಗುತ್ತೆ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಇವಾಗ ನನ್ನ ಹತ್ರ ಜುಪಿಟರ್ 113 ನ್ಯೂ ವರ್ಷನ್ ವೆಹಿಕಲ್ ಇದೆ. ಇಂಟೆಲಿಗೋ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ, ಯಾವ ಟೈಮಲ್ಲಿ ವರ್ಕ್ ಆಗುತ್ತೆ, ಇವಾಗ ನಾನು ನಿಮಗೆ ಹೇಳ್ತೀನಿ. ಕೆಲವು ರೂಲ್ ಆ್ಯಂಡ್ ರೆಗ್ಯುಲೇಷನ್ ಇದ್ದಾವೆ ಯಾವಾಗ ಹೆಂಗೆ ವರ್ಕ್ ಆಗುತ್ತೆ ಅಂತ. ನೀವು ಏನು ಮಾಡಬೇಕು, ಅದು ವರ್ಕ್ ಆಗಬೇಕು ಅಂತಂದರೆ ಮಿನಿಮಮ್ 5 ಕಿಲೋಮೀಟ್ರ್ ರನ್ ಆಗಿರಬೇಕು, ಇಂಜಿನ್ ಟೆಂಪ್ರೇಚರ್ ಹೀಟ್ ಆಗಿರಬೇಕು, ಆಮೇಲೆ ಈ ಸ್ವಿಚ್ ಇದೆಯಲ್ಲ ಇದು ಆನ್ ಆಗಿರಬೇಕು. ಕೆಲವು ಜನ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಇದು ಕಿಲ್ ಸ್ವಿಚ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಆಫ್ ಆಗಿದ್ರೆ ಗಾಡಿ ಆಫ್ ಆಗುತ್ತೆ ಅಂತ. ಬಟ್ ಇದು ಆ ಕಿಲ್ ಸ್ವಿಚ್ ಅಲ್ಲ, ಇದು ಇಂಟೆಲಿಗೋ ಕಿಲ್ ಸ್ವಿಚ್. ಇದು ಆನ್ ಇದ್ರೇ ಇಂಟೆಲಿಗೋ ವರ್ಕ್ ಆಗೋದು. ಅದು ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಸ್ಟಾರ್ಟ್ ಆಗುತ್ತೆ ಅದನ್ನು ನಿಮಗೆ ಹೇಳ್ತೀನಿ. ಕೀ ಆನ್ ಇರಬೇಕು, ಮಿನಿಮಮ್ 5 ಕಿಲೋಮೀಟ್ರ್ ರನ್ ಇರಬೇಕು ಗಾಡಿ, ಅವಾಗೇ ವರ್ಕ್ ಆಗೋದು. ಇದು ಗಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಫ್ರೆಂಡ್ಸ್, ಇವಾಗ ಗಾಡಿ ಸ್ಟಾರ್ಟ್ ಆಗಿದೆ ನೋಡಿ. ಗಾಡಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಇಂಟೆಲಿಗೋ ಸಿಸ್ಟಮ್ ಸಿಂಬಲ್ ಏನಿದೆಯೋ ಆನ್ ಆಗುತ್ತೆ. ಆನ್ ಆದಾಗ 15 ಸೆಕೆಂಡ್ಸ್ ಆದಮೇಲೆ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ ಗಾಡಿ. ಇವಾಗ ಫ್ರೆಂಡ್ಸ್, ಇವಾಗ ಇಂಟೆಲಿಗೋ ಸಿಸ್ಟಮ್ ಆನ್ ಆಯಿತು, ಗಾಡಿ ಆಫ್ ಆಗಿದೆ, ಸ್ಟಾರ್ಟಲ್ಲಿಲ್ಲ. ಇದು ಕಂಟಿನ್ಯೂಸ್ ಆನ್ ಆಗಿರುತ್ತೆ. ಸ್ಟಾರ್ಟ್ ಹೆಂಗೆ ಮಾಡಬೇಕು, ನೀವು ಈ ಸ್ವಿಚ್ ಹೊಡೆಯೋ ಅವಶ್ಯಕತೆ ಇಲ್ಲ. ಬ್ರೇಕ್ ಅಪ್ಲೈ ಮಾಡಬೇಕು, ಜಸ್ಟ್ ಥ್ರೋಟಲ್ ಕೊಡಬೇಕು ನೋಡಿ. ಗಾಡಿ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್, ಇವಾಗ ಗಾಡಿ ಸ್ಟಾರ್ಟ್ ಆಗಿದೆ. ಇವು ಕೆಲವು ರೂಲ್ ಏನಿದೆಯೋ, ಕಿಲ್ ಸ್ವಿಚ್ ಆನ್ ಇರಬೇಕು, ಇಂಜಿನ್ ಟೆಂಪ್ರೇಚರ್ ಹೀಟ್ ಆಗಿರಬೇಕು, ಆಮೇಲೆ RPM ಮೋಡಲ್ಲಿ ಇರಬೇಕು. RPM ಮೋಡ್ ಅಂದರೆ ಹೈಡ್ಲಿಂಗಲ್ಲಿ ಇರಬೇಕು. ಗಾಡಿ ರನ್ ಇದ್ದರೆ ಇಂಟೆಲಿಗೋ ಕೆಲಸ ಮಾಡೋದಿಲ್ಲ. ಓಕೆ ಫ್ರೆಂಡ್ಸ್, ಈ ಥರ ವರ್ಕ್ ಆಗುತ್ತೆ ಇಂಟೆಲಿಗೋ ಸಿಸ್ಟಮ್. ಫ್ರೆಂಡ್ಸ್, ಇಂಟೆಲಿಗೋ ಸಿಸ್ಟಮ್ ಈ ಥರ ವರ್ಕ್ ಆಗುತ್ತೆ. ನಾನು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತು ನಮ್ಮ ಚಾನಲಿಗೆ ಏನಾರ ಹೊಸಬ್ರು ಬಂದಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.